ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತ ನರಿವಿಟ್ಟ ಎನ್ನುವ ಥ್ರಿಲ್ಲಿಂಗ್ ಸಿನಿಮಾ. ಈ ಸಿನಿಮಾನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಸಿನಿಮಾದ ಹೀರೋನಿಗೆ ಕೆಲಸ ಇರೋದಿಲ್ಲ, ಹುಡುಗಿ ಕೂಡ ಲೈಫ್ ಅಲ್ಲಿ ಸೆಟಲ್ ಆಗು ಅಂತ ಬ್ರೇಕಪ್ ಮಾಡ್ಕೊಂತಾಳೆ. ನೆಕ್ಸ್ಟ್ ಪೊಲೀಸ್ ಕೆಲಸಕ್ಕೆ ಸೇರ್ತಾನೆ. ನಂತರ ಅವನು ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾನೆ. ಆದಿವಾಸಿ ಜನರ ಸ್ಟ್ರೈಕ್ ಅಲ್ಲಿ 40 ದಿನ ಕಳಿತಾನೆ. ಆ 40 ದಿನದಲ್ಲಿ ಅವನಿಗೆ ಪೊಲೀಸ್ ಕೆಲಸದ ಮೇಲೆ ಜಿಗುಪ್ಸೆ ಕೋಪ ಬರುತ್ತೆ. ಅಲ್ಲದೆ ಅಲ್ಲಿ ಜನರ ಬ್ರೂಟಲ್ ಕೊಲೆಗಳು ನಡೀತಾ ಇರುತ್ತೆ. ಆದ್ರೆ ಅದು ಯಾವುದೂ ಹೊರಗೆ ಬರೋದಿಲ್ಲ. ಸರಿ, ಆ ಕೊಲೆಗಳನ್ನ ಯಾರು ಮಾಡ್ತಿರೋದು, ನಮ್ಮ ಹೀರೋ ಹೇಗೆ ಹೊರಗಡೆ ತರ್ತಾನೆ, ಆ 40 ದಿನಗಳಲ್ಲಿ ಕಾಡಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಸಿನಿಮಾ ಸೂಪರ್ ಆಗಿದೆ, ಕೊನೆ ತನಕ ನೋಡಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ನಾನೇ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಪೊಲೀಸರು ಒಬ್ಬ ವ್ಯಕ್ತಿ ಫೋಟೋವನ್ನ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಅವನು ಬೇರೆ ಯಾರು ಅಲ್ಲ, ಸಿನಿಮಾದ ಹೀರೋ ವರ್ಗೀಸ್. ಈ ಕಡೆ ಅವನು ಕೂಡ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೂ ಪೊಲೀಸರು ಅವನನ್ನ ಹೊಡೆದು ಒಂದು ಗೋಡನ್ ಪ್ಲೇಸ್ಗೆ ಕರ್ಕೊಂಡು ಬರ್ತಾರೆ. ಅವನು ಪ್ರಜ್ಞೆ ತಪ್ಪಿರ್ತಾನೆ. ಈಗ ಸಿನಿಮಾದ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. 2 ವರ್ಷದ ಹಿಂದೆ ಒಂದು ಕಾಡಲ್ಲಿ ಸಣ್ಣ ಆದಿವಾಸಿ ಜನಾಂಗ ವಾಸ ಮಾಡ್ತಾ ಇರ್ತಾರೆ. ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಒಂದು ದಿನ ಪಕ್ಕದ ಊರಿನ ದಣಿ ಒಬ್ಬ ಆದಿವಾಸಿ ಹುಡುಗ, ಅವನ ಹೆಸರು ಟಿಮಿ. ಅವನು 2 ಅಡಿಕೆ ಕದಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಕರ್ಕೊಂಡು ಬಂದಿರ್ತಾನೆ. ಪೊಲೀಸ್ ಅವರಿಗೆ ಬೈದು ಇದಕ್ಕೆಲ್ಲ ಕೇಸ್ ಹಾಕಲ್ಲ ಅಂತಾನೆ. ಅಷ್ಟರಲ್ಲಿ ಇಬ್ರು ಆದಿವಾಸಿ ಜನಾಂಗದವರು ಬರ್ತಾರೆ. ಇವಳ ಹೆಸರು ಶಾಂತ, ಇನ್ನು ಇವನ ಹೆಸರು ಮಧು. ಇವರಿಬ್ರು ಅವನನ್ನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಶಾಂತ ಊರಿನ ಎಲ್ಲ ಜನರಿಗೂ, ನಮಗೆ ಮನೆ ಇಲ್ಲ, ಕೆಲಸ ಇಲ್ಲ, ಹೀಗೆ ಇದ್ರೆ ನಾವು ಜೀವನ ಮಾಡಕ್ಕೆ ಆಗೋದಿಲ್ಲ, ನಾವು ಇಲ್ಲಿ ಏನು ಮಾಡಬಾರ್ದು, ಗೌರ್ಮೆಂಟ್ ಹತ್ತಿರ ಹೋಗಿ ಮಾಡಬೇಕು, ತಿರುವನಂತರ ಪ್ಲೇಸ್ ಅಲ್ಲಿ ಹೋರಾಟ ಮಾಡೋಣ ಅಂತಾಳೆ. ಈಗ ಪ್ರೆಸೆಂಟ್ ಅಲ್ಲಿ ವರ್ಗೀಸ್ಗೆ ಪ್ರಜ್ಞೆ ಬರುತ್ತೆ. ಅವನಿಗೆ ಹೊಡೆದಿರ್ತಾರೆ. ಪೊಲೀಸರು ಅವನ ಬ್ಯಾಗ್ ಓಪನ್ ಮಾಡ್ತಾರೆ. ಅಲ್ಲಿರೋ ಡಾಕ್ಯುಮೆಂಟ್ಸ್ ಅನ್ನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ವರ್ಗೀಸ್ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ವರ್ಗೀಸ್ಗೆ ಕೆಲಸ ಇರೋದಿಲ್ಲ. ಅವನು ಮತ್ತೆ ಅವನ ಫ್ರೆಂಡ್ ಕೆಲಸ ಹುಡುಕ್ತಾ ಇರ್ತಾರೆ. ಇನ್ನು ಇವಳ ಹೆಸರು ನ್ಯಾನ್ಸಿ. ಇವಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ವರ್ಗೀಸ್ ಮತ್ತೆ ಇವಳು 6th ಕ್ಲಾಸ್ ಇಂದಾನೆ ಲವ್ ಮಾಡ್ತಾ ಬಂದಿರ್ತಾರೆ. ನ್ಯಾನ್ಸಿ ವರ್ಗೀಸ್ಗೆ, ನನಗೆ ಮನೆಯಲ್ಲಿ ಗಂಡು ನೋಡ್ತಾ ಇದ್ದಾರೆ, ಬೇಗ ಕೆಲಸ ತಗೊಂಡು ಮನೆಯಲ್ಲಿ ಹೇಳು ಅಂತಾಳೆ. ವರ್ಗೀಸ್, ನನಗೆ ಡ್ರೀಮ್ ಇದೆ, ನನಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಸಿಗ್ತಾ ಇದೆ, ಅದ್ರ ನನಗೆ ಎಸ್ಐ ಕೆಲಸ ಬೇಕು ಅಂತಾನೆ. ಹೀಗೆ ಪ್ರತಿದಿನ ನ್ಯಾನ್ಸಿ ಅವನಿಗೆ ಖರ್ಚಿಗೆ ದುಡ್ಡು ಕೊಡ್ತಾ ಇರ್ತಾಳೆ. ವರ್ಗೀಸ್ಗೆ ತಾಯಿ ಇರ್ತಾಳೆ, ತಂದೆ ಇರೋದಿಲ್ಲ. ಅವನ ತಾಯಿ ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಇವರು ವರ್ಗೀಸ್ ಅಂಕಲ್ ಬೆನ್ನಿ. ವರ್ಗೀಸ್ ತಾಯಿ ಅವನಿಗೆ ಕೆಲಸಕ್ಕೆ ಹೋಗು, ಇಲ್ಲ ಕೃಷಿ ಕೆಲಸ ಮಾಡು ಅಂತ ಬೈತಾ ಇರ್ತಾರೆ. ವರ್ಗೀಸ್ ಹತ್ರ ಸ್ವಲ್ಪ ಜಾಗ ಇರುತ್ತೆ, ಅದನ್ನ ಅವ್ರ ಅಂಕಲ್ ಬೆನ್ನಿ ನೋಡ್ಕೊಳ್ತಾ ಇರ್ತಾನೆ. ವರ್ಗೀಸ್, ನಾನು ಕೃಷಿ ಕೆಲಸ ಮಾಡಲ್ಲ ಅಂತಾನೆ. ನೆಕ್ಸ್ಟ್ ಡೇ ವರ್ಗೀಸ್ ನ್ಯಾನ್ಸಿಯನ್ನ ಮೀಟ್ ಮಾಡ್ತಾನೆ, ಖರ್ಚಿಗೆ ದುಡ್ಡು ಇಸ್ಕೊಳ್ತಾನೆ. ಹಾಗೆ ನೆಕ್ಸ್ಟ್ ಡೇ ಇಂದ ಇವರಿಬ್ರು ಓಡಾಡ್ತಾ ಇರ್ತಾರೆ. ಅವಳ ಜೊತೆಗೆ ತುಂಬಾನೇ ಹ್ಯಾಪಿಯಿಂದ ಇರ್ತಾನೆ. ಒಂದು ದಿನ ವರ್ಗೀಸ್ ಅವಳ ಮನೆಗೆ ಬಂದು ಅವಳಿಗೆ ಕಿಸ್ ಕೊಡ್ತಾನೆ. ಇದನ್ನ ನ್ಯಾನ್ಸಿ ತಂದೆ ಕೂಡ ನೋಡ್ತಾರೆ. ನೆಕ್ಸ್ಟ್ ಡೇ ನ್ಯಾನ್ಸಿ ತಂದೆ ಅವಳನ್ನ ಕರೆದು, ನೀನು ಏನ್ ಕೆಲಸ ಮಾಡ್ತಾ ಇದೀಯಾ, ಹೇಗೆ ಅವಳನ್ನ ನೋಡ್ಕೊಳ್ತೀಯಾ, ನಿನ್ನ ಹತ್ರ ಭೂಮಿ ಇಲ್ಲ, ಅವಳು ಮಾಡೋ ಕೆಲಸದ ಸ್ಯಾಲರಿಯಲ್ಲೇ ಜೀವನ ಮಾಡ್ತೀಯ ಅಂತ ಅವಮಾನ ಮಾಡ್ತಾನೆ. ನೆಕ್ಸ್ಟ್ ಅವರಮ್ಮ ಕೂಡ ಅವನಿಗೆ ಕೆಲಸಕ್ಕೆ ಸೇರು ಅಂತ ಬೈತಾರೆ. ಮನೆಗೆ ಬರ್ತಾರೆ. ವರ್ಗೀಸ್ಗೆ ಒಂದು ಜಾಬ್ ಲೆಟರ್ ಬಂದಿರುತ್ತೆ. ಓಪನ್ ಮಾಡ್ತಾನೆ, ಪೊಲೀಸ್ ಕಾನ್ಸ್ಟೇಬಲ್ ಜಾಬ್. ಅವರಮ್ಮ ಇದಕ್ಕೆ ಆದ್ರೂ ಹೋಗು ಅಂತ ಬೈತಾರೆ. ವರ್ಗೀಸ್, ಇಲ್ಲ ನಾನು ಹೋಗಲ್ಲ, ನೆಕ್ಸ್ಟ್ ಟೈಮ್ SI ಎಕ್ಸಾಮ್ ಬರೀತೀನಿ ಅಂತಾನೆ. ಅವರಮ್ಮ ಅಳ್ತಾ ಒಳಗಡೆ ಹೋಗ್ತಾರೆ. ಬೆನ್ನಿ ಅಂಕಲ್ ವರ್ಗೀಸ್ಗೆ, ನಿಂಗೆ ಜವಾಬ್ದಾರಿ ಅನ್ನೋದಿದ್ರೆ ನಿಮ್ಮ ಅಮ್ಮನಿಗೆ ಇಷ್ಟು ಕಷ್ಟ ಕೊಡ್ಬೇಡ ಅಂತಾನೆ. ನೆಕ್ಸ್ಟ್ ವರ್ಗೀಸ್ ನ್ಯಾನ್ಸಿಳನ್ನ ಮೀಟ್ ಮಾಡ್ತಾನೆ. ವರ್ಗೀಸ್ ಅವಳಿಗೆ, ನಾವಿಬ್ರು ಮದುವೆ ಆಗೋಣ ಅಂತಾನೆ. ನ್ಯಾನ್ಸಿ, ಹೇಗೆ ಫ್ಯಾಮಿಲಿನ ಫೇಸ್ ಮಾಡೋಕೆ ಆಗೋಲ್ಲ ನಂಗೆ, ಒಂದು ಕೆಲಸ ತಗೋ, ಅಲ್ಲಿವರೆಗೂ ಬ್ರೇಕಪ್, ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಾಳೆ. ನೆಕ್ಸ್ಟ್ ಮನೆಯಲ್ಲಿ ಅಳ್ತಾ ಕೂತಿರ್ತಾನೆ. ಅವರಮ್ಮ, ನೀನು ದೊಡ್ಡ ವ್ಯಕ್ತಿ ಆದ್ರೆ ಯಾರೇ ಆದ್ರೂ ಸರಿ ನಿನ್ ಮುಂದೆ ಬಂದು ನಿಲ್ತಾರೆ ಅಂತಾರೆ. ಇದನ್ನ ಕೇಳಿ ವರ್ಗೀಸ್ ನೆಕ್ಸ್ಟ್ ಡೇನೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಸೇರ್ತಾನೆ. ಒಂದು ಗಲಾಟೆಯಲ್ಲಿ SI ಜನರನ್ನ ಕಂಟ್ರೋಲ್ ಮಾಡೋಕೆ ವರ್ಗೀಸ್ಗೆ ಹೇಳಿದ್ರೆ ವರ್ಗೀಸ್ ಅವರಿಗೆ ಹೊಡಿತಾ ಇರ್ತಾನೆ. ಇದನ್ನ ನೋಡಿದ SI ಅವನಿಗೆ ಬೈದು, ನೀನು ಹೀಗೆ ಮಾಡಿದ್ರೆ ನಿನ್ ಕೆಲಸ ಕಳ್ಕೊಂತೀಯ ಅಂತ ಬೈತಾನೆ. ಇನ್ನು ಇವನ ಹೆಸರು ಬಶೀರ್, ಹೆಡ್ ಕಾನ್ಸ್ಟೇಬಲ್. ಬಶೀರ್ ಬಂದು ಇವರನ್ನ ಕಂಟ್ರೋಲ್ ಮಾಡ್ತಾನೆ. ಅವತ್ತು ರಾತ್ರಿ ವರ್ಗೀಸ್ ಬಶೀರ್ಗೆ, ಸರ್ ನನಗೆ ಈ ಕೆಲಸ ಸೆಟ್ ಆಗ್ತಿಲ್ಲ ಅಂತಾನೆ. ಅಲ್ಲದೆ ವರ್ಗೀಸ್, ನಾನು ಹೈಯರ್ ಪೊಸಿಷನ್ಗೆ ಓದ್ತಾ ಇದ್ದೀನಿ ಅಂತಾನೆ. ಬಶೀರ್ ವರ್ಗೀಸ್ಗೆ, ಇಲ್ಲ ಮುಂದೆ ಸೆಟ್ ಆಗುತ್ತೆ, ನಾನು ಕೂಡ ಪೊಲೀಸ್ ಕೆಲಸನೇ ಬೇಡ ಅಂತಿದ್ದೆ, ಆದ್ರೆ ಈಗ ಇದೇ ನನ್ನ ಕೆಲಸ ಅಂತಾನೆ. ನೆಕ್ಸ್ಟ್ ಡೇ ತಿಂಡಿ ತಿಂತಾ ಇರ್ತಾರೆ. SI ಪೊಲೀಸ್ ಬಂದು ವೈನಾಡು ಫಾರೆಸ್ಟ್ ಅಲ್ಲಿ ಆದಿವಾಸಿ ಜನರು ಗುಡಿಸಲು ಹಾಕೊಂಡು ಅದು ತಮ್ಮ ಜಾಗ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬಾನೇ ವೈಲೆಂಟ್ ಆಗೋ ಸಿಚುವೇಶನ್ ಇದೆ, ಎಲ್ಲರೂ ರೆಡಿ ಆಗ್ರಿ, ಅಲ್ಲಿಗೆ ಹೋಗ್ಬೇಕು ಅಂತಾನೆ. SI ಬಶೀರ್ಗೆ 35 ಜನರ ನೇಮ್ ಲಿಸ್ಟ್ ಕೊಟ್ಟು ಇವರನ್ನ ವೈನಾಡು ಫಾರೆಸ್ಟ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅದರಲ್ಲಿ ಫಸ್ಟ್ನೇ ಹೆಸರೇ ವರ್ಗೀಸ್ದು. ಅದಕ್ಕೆ ವರ್ಗೀಸ್, ನಾನು ಬರೋದಿಲ್ಲ ಅಂತ SI ಹತ್ರ ಹೋಗಿ, ಸರ್ ನಂಗೆ ಹುಷಾರಿಲ್ಲ, ನಾನು ಹೋಗೋದಿಲ್ಲ ಅಂತಾನೆ. SI, ಸರಿ ಹಾಗಾದ್ರೆ ರಿಸನ್ ಲೆಟರ್ ಬರ್ಕೊಟ್ಟು ಹೋಗು ಅಂತಾನೆ. ನೆಕ್ಸ್ಟ್ ವರ್ಗೀಸ್ ಎಲ್ಲರ ಜೊತೆಗೆ ಫಾರೆಸ್ಟ್ಗೆ ಹೋಗ್ತಾ ಇರ್ತಾನೆ. ಬಶೀರ್ ವರ್ಗೀಸ್ಗೆ, ಅಲ್ಲಿ ತುಂಬಾನೇ ಚೆನ್ನಾಗಿರೋ ಪ್ಲೇಸಸ್ ಇದೆ, ಎಂಜಾಯ್ ಮಾಡೋಣ ಅಂತ ಹೇಳ್ತಾನೆ. ಕೊನೆಗೂ ರಾತ್ರಿ ಆಗುತ್ತೆ. ಎಲ್ಲರೂ ವೈನಾಡು ಫಾರೆಸ್ಟ್ಗೆ ಬರ್ತಾರೆ. ಸ್ನೇಹಿತರೆ, ಇಲ್ಲಿ ಹೋರಾಟ ಮಾಡ್ತಿರೋರು ಬೇರೆ ಯಾರು ಅಲ್ಲ, ಸಿನಿಮಾದ ಸ್ಟಾರ್ಟ್ ಅಲ್ಲಿ ಶಾಂತ ಮತ್ತು ಮಧು ಅಣ್ಣ ನಮಗೆ ಮನೆ ಇಲ್ಲ, ಕೆಲಸ ಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ಈಗ ಬಶೀರ್ ಎಲ್ಲರನ್ನು ಜೊತೆಗೆ ವರ್ಗೀಸನ್ನ ಕೂಡ ಕರ್ಕೊಂಡು ಬಂದಿರ್ತಾನೆ. ಆದಿವಾಸಿ ಜನರು ನಮಗೆ DIG ಬರಬೇಕು, ಅವರೇ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ DIG ಕೇಶವ್ ಬರ್ತಾನೆ. ಅವರ ಸಮಸ್ಯೆ ಕೇಳ್ತಾನೆ. ಅಲ್ಲದೆ ಅಲ್ಲಿರೋ ಪೊಲೀಸರು ಅವರ ಬೇಲಿಯನ್ನ ಮುರಿದಿರ್ತಾರೆ. DIG, ನಿಮ್ಮ ಸಮಸ್ಯೆನ ನಾವು ಮುಂದೆ ಗೌರ್ಮೆಂಟ್ಗೆ ತಿಳಿಸ್ತೀವಿ,
ಈಗ ನಿಮ್ಮ ಬೇಲಿಯನ್ನ ನಾವು ಸರಿ ಮಾಡ್ಕೊಡ್ತೀವಿ ಅಂತಾನೆ. ನೆಕ್ಸ್ಟ್ ಪೊಲೀಸರಿಗೆ ಇವ್ರ ಜೊತೆ ಜಗಳ ಮಾಡ್ಬಿಡಿ ಅಂತ ಎಲ್ರಿಗೂ ಹೇಳ್ತಾನೆ. ನೆಕ್ಸ್ಟ್ ಡೇ ಇಂದ ಆ ಎಲ್ಲ ಪೊಲೀಸರು ಅಲ್ಲೇ ಇರ್ತಾರೆ. ಗೌರ್ಮೆಂಟ್ ಪ್ಲೇಸ್ ಅಂತ ಬೋರ್ಡ್ ಹಾಕ್ತಾರೆ. ಆದಿವಾಸಿ ಜನರು ಈ ಜಾಗ ಅವರಿಗೆ ಕೊಡೋವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ. ಶಾಂತ ಎಲ್ಲ ಆದಿವಾಸಿ ಜನರಿಗೂ ನಮಗೆ ಜಾಗ ಕೊಡೋವರೆಗೂ ಹೋರಾಟ ನಿಲ್ಲಿಸಬಾರ್ದು, ಇವತ್ತು ಮಂತ್ರಿಗಳು ಬರ್ತಾರೆ, ಡಿಸೈಡ್ ಆಗ್ಬೇಕು ಅಂತಾಳೆ. ನೆಕ್ಸ್ಟ್ ನಲ್ಲಿ ವರ್ಗೀಸ್ ಅಲ್ಲಿರೋ ನಾಯಿಗೆ ಹೊಡೆಯಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿರುವ ಆದಿವಾಸಿ ಹುಡುಗ ಟೀಮಿ ಅವನಿಗೆ ಕಾಲ ಅಡ್ಡ ಕೊಟ್ಟು ಬೀಳಿಸ್ತಾನೆ. ವರ್ಗೀಸ್ ಅವನಿಗೆ ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಎಲ್ಲ ಪೊಲೀಸರು ಮತ್ತೆ ಆದಿವಾಸಿ ಜನರು ಬರ್ತಾರೆ. DIG ಕೇಶವ್ ಅವ್ರ ಮೇಲೆ ಕೈ ಮಾಡೋಕ್ಕೆ ನಮ್ಗೆ ಯಾವುದೇ ಹಕ್ಕಿಲ್ಲ, ಮಾಡಿದ್ರೆ ನೀನು ಜೈಲಿಗೆ ಹೋಗ್ತೀಯಾ ಅಂತ ವಾರ್ನಿಂಗ್ ಮಾಡ್ತಾನೆ. ಇನ್ನು ಪ್ರೆಸೆಂಟ್ ಅಲ್ಲಿ ವರ್ಗೀಸ್ ಅರೆಸ್ಟ್ ಮಾಡಿರುವ ಪೊಲೀಸರು ನಿನ್ನ ಕೊಲೆಗಳನ್ನ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಆ ಕೊಲೆಗಳು ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಮತ್ತೆ ಫ್ಲಾಶ್ ಬ್ಯಾಕಿಗೆ ಹೋಗ್ತಾರೆ. ಅವತ್ತು ರಾತ್ರಿ ವರ್ಗೀಸ್, ಬಶೀರ್ ಸರ್ ಎಲ್ಲ ಪೊಲೀಸರು ಎಣ್ಣೆ ಹೊಡಿತಾ ಕೂತಿರ್ತಾರೆ. ಈ ಹೋರಾಟ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇರ್ತಾರೆ. ವರ್ಗೀಸ್ ಮತ್ತೆ ಬಶೀರ್ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ MLA ಬರ್ತಾರೆ. ಆದಿವಾಸಿ ಜನರು ನಮಗೆ ವಾಸ ಮಾಡೋದಕ್ಕೆ ಒಂದು ನೆಲೆ ಬೇಕು, ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತಾರೆ. MLA ಸರಿ, ಗೌರ್ಮೆಂಟ್ ಆರ್ಡರ್ ಕೊಟ್ಟಿದೆ, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಅವರು ಇಲ್ಲ, ನಿಮ್ಮನ್ನ ನಂಬೋದಿಲ್ಲ, ಲೆಟರ್ ಕೊಡಬೇಕು ಅಂತ ಎದ್ದೋಗ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿ ಆದಿವಾಸಿ ಜನರು ಅವರ ಪದ್ಧತಿಯಲ್ಲಿ ಒಂದು ಪೂಜೆ ಮಾಡ್ತಾ ಇರ್ತಾರೆ. ಆದಿವಾಸಿ ಜನರು ಡ್ಯಾನ್ಸ್ ಮಾಡ್ತಾ ಇದ್ರೆ ಈ ಕಡೆ ಪೊಲೀಸರು ಸುಮ್ಮನೆ ನಿಂತಿರ್ತಾರೆ. ನೆಕ್ಸ್ಟ್ ಎಲ್ಲ ಆದಿವಾಸಿಗಳು ಒಟ್ಟಿಗೆ ಬರ್ತಾರೆ. ಏನಂದ್ರೆ ಅವ್ರು ಕುಡಿಯೋ ನೀರಲ್ಲಿ ಪ್ಲಾಸ್ಟಿಕ್ ಕಸವನ್ನ ಯಾರು ಹಾಕಿರ್ತಾರೆ, ಇದು ಬೇರೆ ಯಾರಲ್ಲ, ಅಲ್ಲಿ DIG ಕೇಶವ್ ಮಾಡ್ಸಿರ್ತಾನೆ. ವರ್ಗೀಸ್ ಇದನ್ನ ನೋಡಿರ್ತಾನೆ. DIG ಕೇಶವ್ ಅವರಿಗೆಲ್ಲರಿಗೂ ಕಂಪ್ಲೇಂಟ್ ಕೊಡಬೇಕು, ಈಗೆಲ್ಲ ಗಲಾಟೆ ಮಾಡಬಾರ್ದು ಅಂತ ವಾರ್ನಿಂಗ್ ಮಾಡಿ ಕಳಿಸ್ತಾನೆ. ನೆಕ್ಸ್ಟ್ ಡೇ ಮಿಲಿಟರಿ ಬ್ಯಾಚ್ ಹಾಸ್ಟೆಲ್ ಟೀಮ್ ಬರುತ್ತೆ. ಕೇಶವ್ ಅವರೆಲ್ಲರಿಗೂ ಈ ಆದಿವಾಸಿಗಳಿಗೆ ಯಾರೋ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ವೆಪನ್ಸ್ ಸಿಗೋದಕ್ಕಿಂತ ಮುಂಚೆ ನಾವು ಅವ್ರು ಯಾರು, ಆ ವೆಪನ್ಸ್ಗಳನ್ನು ಹಿಡಿಬೇಕು ಅಂತ ಬಶೀರ್ ಮತ್ತೆ ವರ್ಗೀಸ್ನನ್ನ 2 ಆಫೀಸರ್ ಜೊತೆಗೆ ಕಳಿಸ್ತಾನೆ. ಒಬ್ಬ ಹಿಂದಿ ಆಫೀಸರ್ ಜೊತೆಗೆ ಬಶೀರ್ ಹೋಗ್ತಾನೆ, ಇನ್ನೊಬ್ಬನ ಜೊತೆಗೆ ವರ್ಗೀಸ್ ಹೋಗ್ತಾನೆ. ಎಲ್ಲ ಕಡೆ ನೋಡ್ತಾರೆ, ಏನು ಸಿಗೋದಿಲ್ಲ. ರಾತ್ರಿ ಆಗುತ್ತೆ, ವರ್ಗೀಸ್ ಬರ್ತಾನೆ, ಆದ್ರೆ ಬಶೀರ್ ಬಂದಿರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆದ್ರೂ ಬಶೀರ್ ಬಂದಿರೋದಿಲ್ಲ. ವರ್ಗೀಸ್ ಕಂಟ್ರೋಲ್ ರೂಮ್ಗೆ ಹೋಗ್ತಾನೆ. ಬಶೀರ್ ವಾಕಿ ಟಾಕಿಗೆ ಕನೆಕ್ಟ್ ಆಗೋದಿಲ್ಲ. ವರ್ಗೀಸ್ಗೆ ಭಯ ಆಗುತ್ತೆ. DIG ಕೇಶವ್ ಹತ್ರ ಬಂದು ಹೇಳಿದ್ರೆ ಕೇಶವ್ ಅವನು ಎಲ್ಲಿ ಹೋಗಿರೋದಿಲ್ಲ, ಬರ್ತಾನೆ, ನೀನು ನಿನ್ನ ಕೆಲಸ ಮಾಡು ಅಂತ ಕಳಿಸ್ತಾನೆ. ಈ ಕಡೆ ಒಂದು ಸಣ್ಣ ಹುಡುಗಿ ವಾಕಿ ಟಾಕಿಯನ್ನ ಹಿಡ್ಕೊಂಡು ಕೂದಿರ್ತಾಳೆ. ಇದನ್ನ ನೋಡಿದ ವರ್ಗೀಸ್ ಕೇಶವ್ಗೆ ಬಂದು ಹೇಳ್ತಾನೆ. ಕೇಶವ್ ಸರಿ, ಆ ವಾಕಿ ಟಾಕಿ ಮತ್ತೆ ಅವ್ರ ಅಪ್ಪ ಟಿಮಿಯನ್ನ ಜೊತೆಗೆ ಕರ್ಕೊಂಡು ಬಾ ಅಂತಾನೆ. ನೆಕ್ಸ್ಟ್ ವರ್ಗೀಸ್ ಆ ಸಣ್ಣ ಹುಡುಗಿಗೆ ಹಣ್ಣು ತೋರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅಪ್ಪ ಬರ್ತಾನೆ. ವರ್ಗೀಸ್ ಅವನಿಗೆ ಸರಿಯಾಗಿ ಹೊಡಿತಾನೆ. ನೆಕ್ಸ್ಟ್ ಆ ವಾಕಿ ಟಾಕಿನ ತಗೊಂಡು ಅವನನ್ನ ಕೂಡ ಜೊತೆಗೆ ಕರ್ಕೊಂಡು ಬರ್ತಾನೆ. ಕೇಶವ್ ಮತ್ತೆ ಎಲ್ಲ ಆಫೀಸರು ಸರಿಯಾಗಿ ಅವನಿಗೆ ಹೊಡಿತಾರೆ. ಕೇಶವ್ ಇದು ಎಲ್ಲಿ ಸಿಕ್ತು, ಬಶೀರನ್ನ ಏನ್ ಮಾಡಿದ್ರಿ ಅಂತ ಕೇಳ್ತಾ ಇರ್ತಾನೆ. ಅವನಿಗೆ ಏನು ಗೊತ್ತಿರೋದಿಲ್ಲ. ಏನಂದ್ರೆ ಬಶೀರ್ ಮಿಸ್ ಆಗಿರ್ತಾನೆ. ಅವನಿಗೆ ಸರಿಯಾಗಿ ಪೊಲೀಸರು ಹೊಡಿತಾರೆ. ನೆಕ್ಸ್ಟ್ ಅವನನ್ನ ಅಲ್ಲೇ ಬಿಟ್ಟು ಬರೋಕೆ ಹೇಳ್ತಾರೆ. ಈ ಕಡೆ ಬಶೀರ್ ಜೊತೆಗೆ ಹೋದ ಆಫೀಸರ್ ಇಂಜುರಿ ಆಗಿ ಬರ್ತಾನೆ. ವರ್ಗೀಸ್ ಕೇಶವ್ಗೆ ಸರ್ ಬಶೀರ್ ಸರ್ ಎಲ್ಲಿ ಅಂತ ಕೇಳಿದ್ರೆ ಕೇಶವ್ ಅವನು ಮಿಸ್ ಆಗಿದ್ದಾನೆ, ಅವನನ್ನ ಸರ್ಚ್ ಮಾಡೋದಕ್ಕೆ ಒಂದು ಟೀಮ್ ಹೋಗ್ತಾ ಇದೆ, ನೀನು ಕೂಡ ಜೊತೆಗೆ ಹೋಗು ಅಂತ ಹೇಳ್ತಾನೆ. ನೆಕ್ಸ್ಟ್ ವರ್ಗೀಸ್ ಅವ್ರ ಜೊತೆಗೆ ಬಶೀರನ್ನ ಹುಡ್ಕೋದಕ್ಕೆ ಕಡಲಿ ಹೋಗ್ತಾ ಇರ್ತಾರೆ. ವರ್ಗೀಸ್ ಆಗಿ ಹೋಗ್ತಿರುವಾಗ ಬಶೀರ್ ಕ್ಯಾಪ್ ಸಿಗುತ್ತೆ. ಮುಂದೆ ಹೋಗಿ ನೋಡಿದ್ರೆ ಬಶೀರನ್ನ ಕೊಂದು ಚೇರ್ ಮೇಲೆ ಹಗ್ಗ ಕಟ್ಟಿ ಕೂರಿಸಿರ್ತಾರೆ. ಇದನ್ನ ನೋಡಿದ ವರ್ಗೀಸ್ ತುಂಬಾನೇ ಅಳ್ತಾನೆ, ಚೀರ್ತಾನೆ. ಎಲ್ಲ ಪೊಲೀಸರು ಬಂದು ಅವನ ಬಾಡಿನ ತಗೊಂಡು ಬರ್ತಾರೆ. ವರ್ಗೀಸ್ ಬಶೀರ್ನನ್ನ ನೆನಪು ಮಾಡ್ಕೊಂಡು ತುಂಬಾನೇ ಅಳ್ತಾ ಇರ್ತಾನೆ. ನೆಕ್ಸ್ಟ್ ಎಲ್ಲ ಆದ್ಮೇಲೆ ವರ್ಗೀಸ್ ಕೇಶವ್ ಹತ್ರ ಬಂದು ಸರ್ ಬಶೀರ್ ಸರ್ ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾನೆ. ಕೇಶವ್ ನನಗೂ ಅದ್ರ ಮೇಲೆ ಡೌಟ್ ಇದೆ, ಆದ್ರೆ ಈಗ ಅದಕ್ಕೆ ಟೈಮ್ ಇಲ್ಲ ಅಂತಾನೆ. ನೆಕ್ಸ್ಟ್ ಅವತ್ತು ರಾತ್ರಿನೇ MLA ಮತ್ತೆ ಬರ್ತಾನೆ. MLA ಅವ್ರಿಗೆ ನಿಮಗೆ ಇವತ್ತು ರಾತ್ರಿನೇ ಕೊನೆ ದಿನ, ಇಲ್ಲಿಂದ ಜಾಗ ಖಾಲಿ ಮಾಡಿ, ಈಗಾಗಲೇ ನಿಮ್ಮಿಂದ ಒಬ್ಬ ಪೊಲೀಸ್ ಆಫೀಸರ್ ಸತ್ತಿದ್ದಾನೆ, ಹೀಗೆಲ್ಲ ಆದ್ರೆ ಆಕ್ಷನ್ ತಗೊಳ್ಬೇಕಾಗುತ್ತೆ ಅಂತಾನೆ. ಶಾಂತ ಮತ್ತೆ ಮಧು ನಾವು ನಮ್ಮ ಕೊನೆ ಉಸಿರು ಇರೋವರೆಗೂ ಇಲ್ಲೇ ಇರ್ತೀವಿ, ಈ ಹೋರಾಟ ನಿಲ್ಲಿಸೋದಿಲ್ಲ ಅಂತಾರೆ. ಹೊರಗೆ ಬಂದ್ರೆ ಎಲ್ಲ TV ನ್ಯೂಸ್ ಅವರು ಕೂಡ ಇವ್ರ ಕಡೆಯವರೇ ಬಶೀರ್ನನ್ನ ಕೊಂದಿದ್ದಾರೆ ಅಂತ ಪಬ್ಲಿಕ್ ಮಾಡ್ತಾರೆ. ನೆಕ್ಸ್ಟ್ ಡೇ ವರ್ಗೀಸ್ ಬಶೀರ್ ಜೊತೆಗಿದ್ದ ಆಫೀಸರ್ ಹತ್ರ ಬರ್ತಾನೆ. ಅವನ ಮೇಲೆ ಡೌಟ್ ಬಂದಿರುತ್ತೆ. ಯಾಕಂದ್ರೆ ಬಶೀರ್ ಬಾಡಿ ಹತ್ರ ಈ ಆಫೀಸರ್ ಚಾಕು ಸಿಕ್ಕಿರುತ್ತೆ. ಏನಂದ್ರೆ ಬಶೀರ್ ಮತ್ತೆ ಈ ಆಫೀಸರ್ ಹೋಗ್ತಿರುವಾಗ ಆ ಆಫೀಸರ್ ಅವನನ್ನ ಹೊಡೆದು ಸಾಯಿಸಿರ್ತಾನೆ. ಈಗ ವರ್ಗೀಸ್ ನನ್ನ ಹೊಡೆದು ಸಾಯಿಸಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ವರ್ಗೀಸ್ ತಪ್ಪಿಸ್ಕೊಂಡು ಹೋಗ್ತಾನೆ. ಕೇಶವ್ಗೆ ಈ ವಿಷಯ ಹೇಳ್ತಾನೆ. ಕೇಶವ್ ಅವನ ಜೊತೆ ಮಾತನಾಡ್ತಾ ಆರ್ಮಿ ವೆಹಿಕಲ್ ಒಳಗಡೆ ಕರ್ಕೊಂಡು ಬರ್ತಾನೆ. ಅಷ್ಟರಲ್ಲಿ ಅವನ ಹಿಂದೆ ಫಾಸ್ಟ್ ಆಫೀಸರ್ಸ್ ಬರ್ತಾರೆ. ಸೊ ಈಗ ವರ್ಗೀಸ್ಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡಿಸಿದ್ದು ಬೇರೆ ಯಾರಲ್ಲ, ಕೇಶವ್ ಅಂತ. ಕೇಶವ್ ವರ್ಗೀಸ್ಗೆ ಹೌದು ನನಗೆ ತುಂಬಾನೇ ಪ್ರೆಸರ್ ಆಗಿತ್ತು, ಒಬ್ಬ ಪೊಲೀಸ್ ಆಫೀಸರ್ ಸಾಯಬೇಕಿತ್ತು, ಮಿಸ್ ಆಗಿ ಬಶೀರ್ ಸತ್ತೋದ, ಅವನ ಜಾಗದಲ್ಲಿ ನೀನು ಹೋಗ್ಬೇಕಾಗಿತ್ತು ಅಂತಾನೆ. ವರ್ಗೀಸ್ ಇಲ್ಲ ನಾನು ಇದನ್ನ ಹೊರಗಡೆ ಹೇಳ್ತೀನಿ ಅಂತಾನೆ. ಕೇಶವ್ ಈಗಾಗಲೇ ಒಂದು ಕೊಲೆ ಆಗಿದೆ, ಇನ್ನೊಂದು ಕೊಲೆ ಆದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡ್ತಾನೆ. ಇನ್ನು ಈಗ ಪ್ರೆಸೆಂಟ್ ಅಲ್ಲಿ ವರ್ಗೀಸ್ ನನ್ನ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಈಗ ಅಲ್ಲಿಗೆ ಕೇಶವ್ ಬರ್ತಾನೆ. ಕೇಶವ್ ನೀನು ಕೊಲೆ ಮಾಡಿದ್ಯಾ, ನಮ್ಮ ಹತ್ರ ಪ್ರೂಫ್ ಇದೆ ಅಂತಾನೆ. ಇನ್ನು ಮತ್ತೆ ಕಥೆಯಲ್ಲಿ ಲಾಸ್ಟ್ ಡೇ ಕೇಶವ್ ಎಲ್ಲ ಜನರಿಗೂ ಇದೇ ನಿಮ್ಮ ಕೊನೆ ದಿನ, ಈ ಜಾಗವನ್ನ ಬಿಟ್ಟು ಹೋಗಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಅಂತಾನೆ. ಎಲ್ಲ ಪೊಲೀಸರು ಆದಿವಾಸಿ ಜನರ ಮನೆಯನ್ನ ಡೆಮಾಲಿಷ್ ಮಾಡಕ್ಕೆ ಹೋಗ್ತಾ ಇರ್ತಾರೆ.
ಆದಿವಾಸಿ ಜನರು ಕೂಡ ಅವರ ವಿರುದ್ಧನೇ ಫೈಟ್ ಮಾಡೋಕೆ ನಿಲ್ತಾರೆ. ತುಂಬಾ ಪೊಲೀಸರು ಇರೋದ್ರಿಂದ ಆದಿವಾಸಿ ಜನರು ಎದುರಿ ಹಿಂದೆ ಹೋಗ್ತಾರೆ. ಮತ್ತೆ ಟಿಮ್ಮಿ ನಾವು ಇದ್ರು ಇಲ್ಲೇ ಸತ್ರು ಇಲ್ಲೇ ಅಂತ ಎಲ್ಲರನ್ನ ಕರ್ಕೊಂಡು ಬರ್ತಾನೆ. ಪೊಲೀಸರು ಎದುರಿ ಹಿಂದೆ ಹೋಗ್ತಾರೆ. ಮತ್ತೆ ಫುಲ್ ಪೊಲೀಸ್ ಫೋರ್ಸ್ ಹೋಗುತ್ತೆ. ಈ ಕಡೆ ವರ್ಗೀಸ್ ಪ್ರಜ್ಞೆ ತಪ್ಪಿರ್ತಾನೆ, ಎಚ್ಚರಾಗುತ್ತೆ. ಹೊರಗೆ ಬಂದು ನೋಡಿದ್ರೆ ಪೊಲೀಸ್ ಫೋರ್ಸ್ ತುಂಬಾ ಕ್ರೂರವಾಗಿ ಆದಿವಾಸಿ ಜನರ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ವರ್ಗೀಸ್ ಕೂಡ ಹೋಗ್ತಾನೆ. ಅವನಿಗೆ ಗನ್ ಕೊಟ್ಟು ನೀನು ಕೂಡ ಹೋಗು ಅಂತ ಕಳಿಸ್ತಾರೆ. ವರ್ಗೀಸ್ ಆದಿವಾಸಿ ಜನರನ್ನ ಕಾಪಾಡ್ತಾ ಇರ್ತಾನೆ. ಟಿಮ್ಮಿ ಕೇಶವನಿಗೆ ಬರ್ಚಿಂದ ಕೊಲ್ಲಕ್ಕೆ ನೋಡ್ತಾನೆ, ಮಿಸ್ ಆಗುತ್ತೆ. ಕೇಶವ್ ಎಲ್ಲ ಪೊಲೀಸರಿಗೂ ಗೋಲಿಬಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಎಲ್ಲ ಪೊಲೀಸರು ತಮ್ಮ ಗನ್ಗಳನ್ನ ತಗೊಂಡು ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಿಮ್ಮಿ ಈ ಗೋಲಿಬಾರ್ ಅಲ್ಲಿ ವರ್ಗೀಸ್ ಮುಂದೆನೆ ಸಾಯ್ತಾನೆ. ಅಲ್ಲಿನ ಹೆಣ್ಣು ಮಕ್ಕಳು ಚಿಕ್ಕವರು ಕೂಡ ಸಾಯ್ತಾರೆ, ಹೆದರಿ ಓಡ್ತಾರೆ. ಅವ್ರಿಗೂ ಕೂಡ ಶೂಟ್ ಮಾಡ್ತಾರೆ. ಸುಮಾರು ಜನ ಗಾಯಗೊಂಡಿರ್ತಾರೆ. ಇದನ್ನ ನೋಡಿ ವರ್ಗೀಸ್ ತುಂಬಾನೇ ಶಾಕ್ ಆಗಿ ಸುಮ್ಮನೆ ಕುಂತಿರ್ತಾನೆ. ನೆಕ್ಸ್ಟ್ ಅವನ ಗನ್ನನ್ನು ಅವನಿಗೆ ಕೊಡ್ತಾರೆ. ಸ್ನೇಹಿತರೆ ಏನಂದ್ರೆ ಕೇಶವ್ ಕಡೆಯವರು ವರ್ಗೀಸ್ ಗನ್ನನ್ನು ತಗೊಂಡು ಅವರನ್ನ ಶೂಟ್ ಮಾಡಿ ಮತ್ತೆ ಗನ್ನನ್ನು ವರ್ಗೀಸ್ಗೆ ಕೊಡ್ತಾರೆ. ಈ ಕಾರಣದಿಂದನೇ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ವರ್ಗೀಸ್ನ ಅರೆಸ್ಟ್ ಮಾಡಿರ್ತಾರೆ. ನಂತರ ಮನೆಗೆ ಬಂದ್ರೆ ಅವನಿಗೆ ಇದ್ರ ಬಗ್ಗೆನೇ ಕನಸು ಬೀಳ್ತಾ ಇರುತ್ತೆ. ಎಲ್ಲ ವಿಷಯ ಕೇಶವ್ ಎಂತ ವ್ಯಕ್ತಿ ಅನ್ನೋದನ್ನ ಅವನ ಲವರ್ ನ್ಯಾನ್ಸಿಗೆ ಕೂಡ ಹೇಳ್ತಾನೆ. ನ್ಯಾನ್ಸಿ ಸರಿ ನಿಂಗೆ ಹೇಗನ್ಸುತ್ತೆ ಹಾಗೆ ಮಾಡೋ, ಕೆಲಸ ಹೋದ್ರೂ ಪರವಾಗಿಲ್ಲ ಅಂತಾಳೆ. ನೆಕ್ಸ್ಟ್ ವರ್ಗೀಸ್ DGPಗೆ ಹೋಗಿ ಬಶೀರ್ ಸರ್ ಕೊಲೆ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಅಲ್ಲಿಗೆ ಕೇಶವ್ ಕೂಡ ಬಂದಿರ್ತಾನೆ. ಅವರಿಬ್ಬರು ನೋಡು ಡಿಪಾರ್ಟ್ಮೆಂಟ್ ವಿರುದ್ಧನೇ ಕಂಪ್ಲೇಂಟ್ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ವರ್ಗೀಸ್ ಮುಂದೆ ಹೋಗ್ತಾನೆ. ಆದಿವಾಸಿ ಜನರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾನೆ. ಈಗ ಕೇಶವ್ ಕಡೆ ಪೊಲೀಸರು ಅವನನ್ನು ಹಿಡಿದು ಒಂದು ಗೋಡನ್ಗೆ ಕರ್ಕೊಂಡು ಬಂದಿರ್ತಾರೆ. ಕೇಶವ್ ನೋಡು ಇದನ್ನ ಇಲ್ಲಿಗೆ ನಿಲ್ಸು, ನಿನ್ ಮೇಲೆ ಕೇಸ್ ಬರಲ್ಲ, ನಾನು ನೋಡ್ಕೊಳ್ತೀನಿ, ಈ ಯುದ್ಧವನ್ನ ಇಲ್ಲಿಗೆ ಎಂಡ್ ಮಾಡು ಅಂತಾನೆ. ಅದಕ್ಕೆ ವರ್ಗೀಸ್ ಸರ್ ನಾನು ಆಲ್ರೆಡಿ ಯುದ್ಧದಲ್ಲಿ ಗೆದ್ದಿದ್ದೀನಿ ಅಂತಾನೆ. ಏನಂದ್ರೆ ವರ್ಗೀಸ್ ಈ ಹಿಂದೆ ಜೈಲಿನಲ್ಲಿ ಇರೋ ಆದಿವಾಸಿ ನಾಯಕಿ ಶಾಂತಿನ ಮೀಟ್ ಮಾಡಿ ನೆಕ್ಸ್ಟ್ ಅವಳ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನ್ಯಾಯ ಎಲ್ಲೂ ಸಿಗೋದಿಲ್ಲ ಅಂತ ಗೊತ್ತಾಗಿ ಕೋರ್ಟಿನ ಜಡ್ಜ್ ಹತ್ರ ಹೋಗಿ ಈ ಎಲ್ಲ ವಿಷಯವನ್ನು ಹೇಳ್ತಾನೆ. ಏನಂದ್ರೆ ಅವತ್ತಿನ ದಿನ ಕೇಶವ್ ಮತ್ತೆ 5 ಜನ ಇನ್ಸ್ಪೆಕ್ಟರು 5 ಆದಿವಾಸಿ ಜನರನ್ನ ಕೊಂದು ಅವರನ್ನ ನೆಲದಲ್ಲಿ ಹೂತಾಕಿ ವರ್ಗೀಸ್ಗೆ ಗನ್ ತೋರಿಸಿ ಅವನ ಕೈಯಲ್ಲಿ ಬೆಂಕಿ ಇಡ್ಸಿರ್ತಾರೆ. ವರ್ಗೀಸ್ ತುಂಬಾನೇ ಹತ್ತಿರ್ತಾನೆ. ಇದನ್ನೆಲ್ಲ ಜಡ್ಜ್ಗೆ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಜಡ್ಜ್ ಮತ್ತೆ ಎಲ್ಲರೂ ಕೇಶವ್ 5 ಆದಿವಾಸಿ ಜನರ ಬಾಡಿ ಹೂತಾಕಿರೋ ಪ್ಲೇಸ್ಗೆ ಬರ್ತಾರೆ. ನೆಲ ಆಗಿದ್ದು ನೋಡಿದ್ರೆ ಅವ್ನು ಹೇಳಿದ ರೀತಿಯೇ ಮೂಳೆಗಳು ಸಾಕ್ಷಿ ಸಿಗುತ್ತೆ. ಇದನ್ನೆಲ್ಲ ಈಗ ವರ್ಗೀಸ್ ಕೇಶವ್ಗೆ ಹೇಳ್ತಾನೆ. ವರ್ಗೀಸ್ ಕೇಶವ್ಗೆ ಈಗ ನೀನು ನನ್ನ ಸಾಯಿಸಿದ್ರು ಕೂಡ ಸತ್ಯ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತಾನೆ. ನೆಕ್ಸ್ಟ್ ಈ ವಿಷಯ ಎಲ್ಲ ಕಡೆ ಪಬ್ಲಿಕ್ ಆಗುತ್ತೆ. ಕೇಶವ್ ಮತ್ತೆ ಆ 5 ಜನ ಇನ್ಸ್ಪೆಕ್ಟರ್ಗಳನ್ನ ಕಸ್ಟಡಿಗೆ ತಗೊಳ್ತಾರೆ. ಅಂತೂ ಕೊನೆಗೂ ವರ್ಗೀಸ್ ಅವರಿಗೆ ಶಿಕ್ಷೆ ಕೊಡಿಸ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.